ಬೇಕು ಅನ್ನುವಂಥದ್ದು ನಾವೇನು ಒತ್ತಾಯ ಮಾಡುವಂಥದ್ದು ಮಾನ್ಯ ಮುಖ್ಯಮಂತ್ರಿಗಳಿಗೆ ಇಲ್ಲ ಅಂತ ಸರ್ ಇಲ್ಲಿ ಬರ್ರಿ ಸರ್ 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 ಏನಂತ ಹೇಳಿದಾರಪ್ಪ ಅಂತಂದ್ರೆ ಮುಗಿಸ್ಬಿಡುಂ ಸರ್ ಅದು ಕಡೆ ಮುಗಿಸ್ಬಿಡುಂ ಕರೆಂಟ್ ಅನ್ನು ನೀವು ಬಹಳ ನಿಯಮಿತವಾಗಿ ಉಪಯೋಗ ಮಾಡಬೇಕು. ನೀರಿನ ಬಳಕೆಯನ್ನು ಕೂಡ ಬೆಂಗಳೂರು ಅಂತ ಅಲ್ಲೊಂದು 6 ಫೀಟ್ ಹೋಗಿ ಸರ್ ಇಲ್ಲಿಂದ ಯಾರು ಹೇಳಿದಾರಪ್ಪ ಅಂತಂದ್ರೆ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದಾರಪ್ಪ ಅಂತಂದ್ರೆ ಇವತ್ತು ಬರಗಾಲ ಬಿದ್ದಿದೆ ಅನ್ನುವಂಥದ್ದನ್ನ ರೈತರ ಬಾಯಿಂದ ಹೇಳಿಸ್ಕೊಳ್ತದ್ದಲ್ಲ, ಇವತ್ತು ಬರಗಾಲ ನಿಮ್ಮ ಕಣ್ಣಿಗೆ ಕಾಣ್ತಾ ಇದೆ, ಇವರಿಗೆ ಪರಿಹಾರ ಕೊಡ್ಬೇಕನ್ನುವಂಥ ಒತ್ತಾಯವನ್ನ ನಾವು ಇವತ್ತು ಜುಲೈ 21ಕ್ಕೆ ನಾವು ಮಾಡ್ತೀವಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಇವತ್ತು ಬರಗಾಲ ಅಂತ ನಮ್ಮಿಂದ ಹೇಳಿಸ್ಕೊಳ್ಳೋದು ಬೇಡ, ನಾವೇನು ರಸ್ತೆ ಕುಂತು ಹೇಳೋದು ಬೇಡ, ನೀವೇ ಸ್ವತಃ ಒಪ್ಕೊಂಡಿರಿ ರಾಜ್ಯದ 3ನೇ ಮಾಡಿರಿ ಅಂತ ಅಧಿಕಾರ ನಡೆಸ್ತೀರಿ, ಅಲ್ಲಿಂದ ತಾವೇ ಹೇಳಿದಿರಿ ಇವತ್ತು ರಾಜ್ಯದಲ್ಲಿ ಬರಗಾಲ ಬಿದ್ದಿದೆ ಅನ್ನುವಂಥದ್ದನ್ನು ತಾವು ಒಪ್ಕೊಂಡಿದ್ದೀರಿ. ಒಪ್ಕೊಂಡ ಮೇಲೆ ಇವರಿಗೆ ಪರಿಹಾರವನ್ನು ಕೊಡಬೇಕನ್ನುವಂಥದ್ದನ್ನು ನಾವು ಒತ್ತಾಯ ಮಾಡ್ತೀವಿ. ಇವತ್ತು ಕೇವಲ ಬರಗಾಲ ಘೋಷಣೆ ಮಾಡೋದ್ರಿಂದ ಏನೂ ಸಾಧ್ಯ ಇಲ್ಲ, ಯಾಕಂದ್ರೆ ನಾನು ಮಂತ್ರಿಯ ಕೆಲಸ ಮಾಡೇನಿ. ಇವತ್ತು ಕೇವಲ ಬರಗಾಲ ಅಂತ ಘೋಷಣೆ ಮಾಡಿ ಪತ್ರಿಕೆಯಲ್ಲಿ ಬಂದರೆ ಏನು ಉಪಯೋಗ ಆಗಲ್ಲ. ಆದರೆ ರೈತನಿಗೆ ಸಾಲ ಮನ್ನಾ ಆಗಬೇಕು. ಇವತ್ತು ರೈತನ ಖಾತೆಗೆ ಸುಮಾರು 50,000 ರೂಪಾಯಿ ಹಣ ಜಮಾ ಆಗಬೇಕು. ಅದ್ರ ಜೊತೆಯಲ್ಲಿ ರೈತನಿಗೆ ಏನು ಮನೆ ಕಳೆದುಕೊಂಡಿರ್ತಾನೆ ಅವ್ನಿಗೆ 5 ಲಕ್ಷ ರೂಪಾಯಿ ಪರಿಹಾರ ಕೊಡ್ಬೇಕು. ನಾವು 5 ಲಕ್ಷ ಕೊಟ್ಟೆ, ನೀವು 10 ಲಕ್ಷ ಕೊಟ್ಟರೆ 10 ಲಕ್ಷ ಕೊಟ್ಟರೆ ದುಡ್ಡು ಆಗ್ಯಾವ ಅನ್ನುವಂಥ ಒತ್ತಾಯವನ್ನು ನಾವು ಮಾಡ್ತೀವಿ. ಇವತ್ತು ನಮ್ಮ ಕೆಟ್ಟಿಕೊಪ್ಪ ಮತ್ತು ಲಕ್ಕುಂಡಿ ಅನ್ನುವಂಥವ್ರು ಇಬ್ಬರು ರೈತರು ನಾವು ಸಂದರ್ಭದಲ್ಲಿ ಇವತ್ತು ಅವತ್ತಿನ ಸಂದರ್ಭದಲ್ಲಿ ಕೂಡ ಇವತ್ತು ನಾವು ಅವರಿಗೆ ಶ್ರದ್ಧಾಂಜಲಿಯನ್ನು ಸಲ್ಲಿಸಿ ಇವತ್ತು ನಮ್ಗೆ ಇನ್ನೂ ರೈತರಿಗೆ ಆತ್ಮಸ್ಥೈರ್ಯವನ್ನು ತುಂಬತಕ್ಕಂಥ ಕೆಲಸವನ್ನು ನಾವು ರಾಜ್ಯದಿಂದ ನಾವು ಮಾಡಿದ್ದೀರಿ. ಅದಕ್ಕೆ ಈ ಭಾಗದ ಒಬ್ಬ ರೈತನ ಮಗನಾಗಿ ನಿಮ್ಮೆಲ್ಲರಿಗೂ ಕೂಡ ನಾನು ಅಭಿನಂದನೆ ಕೂಡ ಮತ್ತು ಎಲ್ಲೆಲ್ಲರೂ ಮಂಡ್ಯ, ಮೈಸೂರು, ಚಾಮರಾಜನಗರದಿಂದ ತಾವು ನಮ್ಮ ಊರಿಗೆ ಬಂದು ನಮ್ಮ ರೈತರನ್ನ ಜಾಗೃತಿಗೊಳಿಸತಕ್ಕಂಥ ಕೆಲಸವನ್ನು ತಾವು ಮಾಡ್ತಾ ಇದ್ದೀವಿ. ಅಂದರೆ ರೈತರು ಯಾವತ್ತೂ ಕೂಡ ಮರೆಯೋಕ್ಕೆ ಸಾಧ್ಯ ಇಲ್ಲ. ಆ ರೀತಿ ತಾವು ಮಂಡ್ಯ, ಮೈಸೂರಿನಿಂದ ಕೂಡ ನಮಗೆ ಬೆಂಬಲವಾಗಿ ತಾವು ನಿಂತಿದ್ದೀರಿ. ಮತ್ತು ಅದೇ ರೀತಿ ಇವತ್ತು ಈ ಭಾಗದಲ್ಲಿ ಗಟ್ಟರ್ಮೆಂಟ್ ಲೇವಿ ಇವ್ರದ್ದೇನು ಹೋರಾಟ ಆಗಿತ್ತು, ಆ ಹೋರಾಟಕ್ಕೆ ನೀರು ಬರ್ತಾ ಇರಲಿಲ್ಲ. ಆ ನೀರು ಬರದೇ ಇದ್ದಾಗ ಅದಕ್ಕೆ ಕರ ಆಕರಣೆ ಮಾಡಿದರು. ನಮಗೆ ನೀರು ಕೊಟ್ಟಿಲ್ಲ, ಕರ ಆಕರಣೆ ಮಾಡ್ತೀರಿ ಅಂತ ಕೇಳಿದಾಗ ಇವತ್ತಿನ ಗುಂಡೂರಾಗ ಸರ್ಕಾರವನ್ನು ನಾವು ಬದಲಾಯಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೇವೆ. ಇವತ್ತು ಆ ಭಾಗಕ್ಕೆ ನಾನೇ ಒಬ್ಬ ಜನಪ್ರತಿನಿಧಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 10,000 ಎಕರೆಗೆ ಇವತ್ತು 2 ಲಿಫ್ಟ್ ಇರಿಗೇಷನ್ ಮಾಡೋದ್ರ ಮುಖಾಂತರವಾಗಿ ಆ ಭಾಗಕ್ಕೆ ನಾನು ನೀರನ್ನು ಕೊಟ್ಟು ಆ ರೈತರಿಗೆ ಶ್ರದ್ಧಾಂಜಲಿಯನ್ನು ನಾನು ಸಲ್ಲಿಸಿದ್ದೇನೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಇವತ್ತು ಅದೇ ರೀತಿ ಕೆಲಸ ಮಾಡೋರಿಗೆ ಕಳೆದ ಹಿಂದಿನ 24 ವರ್ಷದ ಹಿಂದೆ ಕೇಂದ್ರದ ಜಾರ್ಜ್ ಫರ್ನಾಂಡಿಸ್ ಅವರನ್ನ ಇಲ್ಲಿ ಕರ್ಕೊಂಡು ಬಂದು ಇಂದಿನ ಜಮ್ಮು ಕಾಶ್ಮೀರದಲ್ಲಿರ್ತಕ್ಕಂಥ ಪ್ರಿಯರಂಜನ್ ದಾಸ್ ಮುನ್ಷಿ ಅನ್ನುವಂಥ ನೀರಾವರಿ ಮಂತ್ರಿ, ಇವತ್ತಿರ್ತಕ್ಕಂಥವ್ರದ್ದು CR ಪಾಟೀಲ್. ಅಂದರೆ ಸುಮಾರು 7-8 ನೀರಾವರಿ ಮಂತ್ರಿಗಳ ಜೊತೆ ನಾವು ನಿರಂತರವಾಗಿ ಒತ್ತಾಯದ ಪರಿಣಾಮವಾಗಿ ಇವತ್ತು ಕಳಸಾ ಬಂಡವರಿಗೆ ಹಿಂದಿನ ದಿವಸದಲ್ಲಿ ನಾವು ಅಡಿಗಲನ್ನು ಹಾಕಿದ್ದೇವೆ. ಇವತ್ತು ದುಡ್ಡನ್ನು ಬಿಡುಗಡೆ ಮಾಡಿದ್ದೇವೆ. ಇವತ್ತು ಪರಿಸರದ ಅನುಮೋದನೆ ಸಿಕ್ಕರೆ ನಾವು ಹೇಳಿದ್ದಾರೆ, ನಾವು ಕೇಂದ್ರದ ಮಾತನ್ನು ಹೇಳಿದ್ದಾರೆ. ಅದಕ್ಕೆ ಪ್ರಹ್ಲಾದ್ ಜೋಶಿಯವರಿಗೆ ನಾವು ಈಗಾಗಲೇ ಒತ್ತಾಯ ಮಾಡಿದ್ದೇವೆ, ಪರಿಸರ ಇಲಾಖೆಯನ್ನು ಬೇಗ ಅನುಮತಿ ಕೊಡಿಸಿ ಈ ಭಾಗಕ್ಕೆ ನೀರು ಹರಿಸುವವರೆಗೆ ಕೂಡ ನಾವು ರೈತರ ಜೊತೆ ನಿಲ್ತೇವೆ ಅನ್ನುವಂಥ ಒಂದು ವಿಶ್ವಾಸದ ಮಾತನ್ನು ಕೂಡ ನಾವು ಹೇಳಿದ್ದೇವೆ. ನಾವು ಮಾತನಾಡಿ ಹೋಗುವಂಥರಲ್ಲ, ಆ ಕೆಲಸ ಆಗುವವರೆಗೂ ಕೂಡ ನಿಮ್ಮ ರೈತರ ಜೊತೆ ನಾವು ಇರ್ತಕ್ಕಂಥದ್ದು. ಇವತ್ತು ಬಾಬಾಗೌಡರು, ನಮ್ಮ ನಂಜುಂಡಸ್ವಾಮಿ ಅವರನ್ನ ನಾವು ಎಂದೂ ಕೂಡ ಮರೆಯೋಕ್ಕೆ ಸಾಧ್ಯ ಇಲ್ಲ. ಇವತ್ತು ಅವರು ಏನು ಹಾಕಿರ್ತಕ್ಕಂಥ ಬೀಜ ರಾಜ್ಯದಲ್ಲಿ ಭಾಳ ಹೆಮ್ಮರವಾಗಿ ಬೆಳೆದಿರ್ತಕ್ಕಂಥದ್ದು. ನಿಮ್ಮ ರೈತರ ಸಂಘದ ಬೆಂಬಲ ಸದಾ ರೈತರಿಂದ ಇರಬೇಕು. ಅಂದರೆ ನಾನೊಬ್ಬ ರಾಜಕೀಯ ಪಕ್ಷದವರು, ಆದರೆ ಇಲ್ಲಿ ಕೂತಿರ್ತಕ್ಕಂಥ ರೈತರು ಯಾವುದೇ ಪಕ್ಷಕ್ಕೆ ಸೇರಿಲ್ಲ. ಇವತ್ತು ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತ ಇವತ್ತು ಯಾವುದೇ ಒಂದು ಪಕ್ಷಕ್ಕೆ ಸೇರಿಲ್ಲ ಅನ್ನುವಂಥದ್ದನ್ನು ಭಾಳ ಅತ್ಯಂತ ಆತ್ಮವಿಶ್ವಾಸದಿಂದ ಹೇಳಲಿಕ್ಕೆ ಬಯಸ್ತೇನೆ. ನಾನು ಹೇಳ್ಬೋದು ನಮ್ಮ ಪಾರ್ಟಿಯ ಇವ ರೈತ, ಇವ ಕಾಂಗ್ರೆಸ್ನವ್ರು ಹೇಳ್ಬೋದು ಇವ ನಮ್ಮ ಪಾರ್ಟಿ ಅವ, ಆದರೆ ರೈತ ಮಾತ್ರ ಯಾವುದೇ ಪಕ್ಷಕ್ಕೆ ಸೇರಿಲ್ಲ. ಆ ರೈತನಿಗೆ ಎಲ್ಲ ಪಕ್ಷಗಳು ಸೇರಿದವ ಅನ್ನುವಂಥ ಮಾತನ್ನು ನಾವೆಲ್ಲರೂ ಕೂಡ ಒಪ್ಕೊಂಡಿದ್ದೇವೆ ಅನ್ನುವಂಥ ಮಾತನ್ನು ನಿಮ್ಮೆಲ್ಲರ ಹೋರಾಟ ಯಶಸ್ವಿಯಾಗಲಿ. ನಿಮ್ಮ ಒಂದು ಪ್ರೇರಣೆ, ನಿಮ್ಮೆಲ್ಲರ ಒಂದು ಮಾರ್ಗದರ್ಶನ ಸತತವಾಗಿ ರಾಜಕೀಯ ಮುಖಂಡರ ಮೇಲೆ, ಸರ್ಕಾರದ ಮೇಲೆ ಸದಾ ಇರಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ. ಒಂದು ಮಾತು, ಬೆಳೆ ವಿಮೆ ಕಂಪನಿಗಳು